ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಿಫ್ರೆಂಟ್ ಆಗಿ ನಾನು ಕಮಲದ ಹೂಗಳನ್ನು ತರಿಸಿದ್ದೀನಿ. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಆಗಿರುತ್ತೆ, ಬಟ್ ನಾವು ಡೆಕೋರೇಷನ್ ಪರ್ಪಸ್ಗೆ ನಾವು ಯೂಸ್ ಮಾಡಿದಾಗ ಸೇಮ್ ನೋಡಿದ್ರೆ ಒರಿಜಿನಲ್ ಅಂತ ಅನ್ಸುತ್ತೆ. ಅಷ್ಟು ಸಖತ್ತಾಗಿದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಡಿಫ್ರೆಂಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಇವತ್ತಿನ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಹಾಗಾದ್ರೆ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ ಇವಾಗ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವೀಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಸರಿನಾ? ಸೊ ಬನ್ನಿ ತಡ ಮಾಡ್ದಂತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ತಾವರೆ ಹೂವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತಾವರೆ ಹೂವು ನೀವು ನೋಡಿದ್ರೆ ಒರಿಜಿನಲ್ ಅಂತ ಅನ್ಕೋಬೇಕು, ಅಷ್ಟು ತುಂಬ ಚೆನ್ನಾಗಿದೆ. ಸೊ ನೋಡಿ, ಒರಿಜಿನಲ್ ಅಂತ ನಿಮಗೂ ಕೂಡ ಅನಿಸ್ತಿದೆ ಅಲ್ವಾ? ಬಟ್ ಇದು ಒಂದು ಆರ್ಟಿಫಿಷಿಯಲ್ ಆಗಿರುತ್ತೆ. ಇದು ಮೀಶೋಯಿಂದ ತೊಗೊಂಡಿದ್ದಂತ ಹೇಳಿದ್ರೆ ಯಾರು ಕೂಡ ಬಿಲೀವ್ ಮಾಡೋದಿಲ್ಲ. ಎಲ್ಲ ಹೊರಗಡೆ ಆಫ್ಲೈನ್ ಶಾಪಲ್ಲಿ 1,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದಾರೇನೋ ಅಂತ ಅನ್ಕೊಂಡ್ಬಿಡ್ತಾರೆ. ಬಿಕಾಸ್ ಇದು ಅಷ್ಟು ಬಿಗ್ ಸೈಜಲ್ಲಿದೆ, 4 ಅಡಿಯಷ್ಟು ಬರುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ. 3 ಫ್ಲವರ್ಸ್ ಬರುತ್ತೆ. ಸೊ 3ರಲ್ಲಿ 2 ಬಂದು ಫುಲ್ ಹರಳಿರೋವಂಥದ್ದು, ಇನ್ನೊಂದು ಬಂದು ಮೊಗ್ಗಿರೋಂಥದ್ದು ಬರುತ್ತೆ. ಸೊ ಇದನ್ನ ಮನೆ ಡೆಕೋರೇಟಿವ್ ಪರ್ಪಸ್ಗಾಗಿ ಅಂತ ಹೇಳಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಎಲ್ಲ ಇರತ್ತಲ್ವಾ ಮೀಶೋದಲ್ಲಿ, ಸೇಮ್ ಅದರಲ್ಲೇ ನಾನು ತೊಗೊಂಡಿರೋಂಥದ್ದು. ಈ ರೀತಿನಲ್ಲಿ ನಾವು ತೊಗೊಬಿಟ್ವಿ ಅಂತ ಹೇಳಿದ್ರೆ ಸೊ ಪ್ರತಿ ನಾವು ಲಕ್ಷ್ಮಿ ಹಬ್ಬಕ್ಕೆ ನಾವು ಹೊರಗಡೆಯಿಂದ ಏನೋ ರಿಯಲ್ ಫ್ಲವರ್ನ ತೊಗೊಬಂದು ಇಟ್ಟು ಪೂಜೆ ಮಾಡೋ ನೀಡಿರೋದಿಲ್ಲ. ಬಿಕಾಸ್ ಹಬ್ಬ ಟೈಮಲ್ಲಿ ಒಂದೊಂದು ತಾವರೆ ಹೂವು ಅಥವಾ ಒಂದೊಂದು ಕಮಲದ ಹೂವು ನಾವು ತೊಗೊತೀವಿ ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಪ್ರೈಸಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಒಂದೊಂದಕ್ಕೆ ಸಿಟಿಲೆಲ್ಲ ನಮಗೆ 250-300 ರೂಪೀಸ್ ಮಾರ್ತಾರೆ. ನೀವೇನಾರು ಹಳ್ಳಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಕೆರೆಗಳಲ್ಲೆಲ್ಲ ನಿಮಗೆ ಸಿಗುತ್ತೆ. ಬಟ್ ನಾವು ಸಿಟಿಲಿ ಇದ್ದೀವಿ ಅಂತ ಹೇಳಿದ್ರೆ 200-300 ರೂಪೀಸ್ನಲ್ಲಿ ನಮಗೆ ಸಿಗುತ್ತೆ. ಈ ರೀತಿ ನಾವು ತೊಗೊಂಬಿಟ್ವಿ ಅಂತ ಹೇಳಿದ್ರೆ ಸೊ ಲಕ್ಷ್ಮಿ ಕೂರಿಸಿದಾಗ 2 ಕೈಯಲ್ಲೂ ಕೂಡ ತಾವರೆ ಹೂವನ್ನ ನಾವು ಕೊಡ್ಬೋದು. ಸೊ ತುಂಬ ಚೆನ್ನಾಗಿದೆ. ರೆಫರೆನ್ಸ್ ಪಿಕ್ ಕೂಡ ನಿಮಗೆ ಹಾಕ್ತೀನಿ ನೋಡಿ ಯಾವ ರೀತಿನಲ್ಲಿ ಕಾಣಿಸುತ್ತೆ ಅಂತ ಹೇಳಿ. ನಾನು ವಿಡಿಯೋದಲ್ಲೂ ಕೂಡ ನೋಡಿದ್ದೆ, ಬಟ್ ಮೀಶೋದಲ್ಲೆಲ್ಲ ಲಾಸ್ಟಲ್ಲೆಲ್ಲ ಲಾಂಚ್ ಆಗಿದ್ದಿಲ್ಲ. ಇವಾಗ ಜಸ್ಟ್ ಇದು ಲಾಂಚ್ ಆಗಿದೆ ಆ್ಯಂಡ್ ಸುಮಾರು ಜನ ಕೂಡ ಪರ್ಚೇಸ್ ಮಾಡಿದ್ದಾರೆ. ಬಿಕಾಸ್ ಸೀಸನ್ ಎಲ್ಲ ಎಲ್ಲಿ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಸಾಕಷ್ಟು ಜನ ಕೂಡ ಬೈ ಮಾಡಿದ್ದಾರೆ. ನಾನು ಕೂಡ ತಗೊಂಡಿದ್ದೀನಿ ಆ್ಯಂಡ್ 4 ಅಡಿ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಪಿಂಕ್ ಕಲರಲ್ಲಿ ಇದೆ. ನಿಮಗೆ ಬೇರೆ ಕಲರಲ್ಲಿ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಲಿಂಕ್ ಕೊಟ್ಟಿರ್ತೀನಲ್ವಾ, ಸೊ ನೋಡ್ಕೊಂಡು ತಗೊಳ್ಳಿ. ಆ್ಯಂಡ್ ಫೈನಲ್ ಆಗಿ ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 420 ರೂಪಾಯಿ ಅಷ್ಟೇ. 1000 ರೂಪಾಯಿ ಅಂತೂ ನೀವು ಅನ್ಕೊಳ್ಳೋಕ್ಕೆ ಹೋಗಬೇಡಿ, ಬರೀ 420 ರೂಪಾಯಿ ಅಷ್ಟೇ. ಬೇರೆ ಯಾರು ಕೇಳಿದಾಗ ಬೇಕಾದ್ರೆ ನೀವು ಹೇಳಿ ಜಾಸ್ತಿ ಪ್ರೈಸ್ ಅಂತ ಹೇಳಿ, ಬಟ್ ನಿಮಗೆ 420 ರೂಪಾಯಿನಲ್ಲಿ ಸಿಗ್ತಿದೆ. ಸೊ ಪ್ಯಾಕ್ ಆಫ್ 1 ಅಂದರೆ 1 ತೊಗೊತೀರಾ ಅಂತ ಹೇಳಿದ್ರೆ 420 ರೂಪೀಸ್. ನಾನು 3 ಪೀಸ್ ತೊಗೊಂಡಿದ್ದೀನಿ. ನಾನು ಪ್ಯಾಕ್ ಆಫ್ 3 ತೊಗೊಂಡಿದ್ದೀನಿ ಜಾಸ್ತಿ ಬೇಕು ಅಂತ ಹೇಳಿ. ನನಗೆ 1260 ರೂಪೀಸ್ನಲ್ಲಿ ನನಗೆ ಸಿಕ್ತು. ಅಂದರೆ ನಾನು ಜಾಸ್ತಿ ತೊಗೊಂಡಿದ್ದೀನಲ್ಲ ಬಲ್ಕಲ್ಲಿ. ಸೊ ಹಾಗಾಗಿ ನೀವು ಸಿಂಗಲ್ ತೊಗೊತೀರಾ, ಜಸ್ಟ್ 1 ಪ್ಯಾಕ್ ತೊಗೊತೀರಾ ಅಂತ ಹೇಳಿದ್ರೆ 2 ಫ್ಲವರು ಮತ್ತು ಅಂದರೆ ಹರಳಿರೋಂಥ ಫ್ಲವರು ಮತ್ತು 1 ಮೊಗ್ಗು ಬರುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಮಿಸ್ ಮಾಡ್ಕೋಬೇಡಿ. ಒರಿಜಿನಲ್ ಅಂತ ಅನಿಸುತ್ತೆ, ತುಂಬ ಚೆಂದ ಕಾಣಿಸುತ್ತೆ ನೀವು ಲಕ್ಷ್ಮೀ ದೇವಿನ ಕೂರಿಸಿದಾಗ. ಆ್ಯಂಡ್ ನಿಮ್ಮ ಮನೇಲೂ ಕೂಡ ಬರ್ತಾರಲ್ವ ಗೆಸ್ಟ್ ಎಲ್ಲ, ನೋಡಿದಾಗಲೂ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಮಿಸ್ ಮಾಡ್ಕೋಬೇಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಹಬ್ಬ ಆದಮೇಲೆ ಬೇಕಾದ್ರೆ ಇದನ್ನು ನಿಮ್ಮ ಮನೇಲಿ ಅದರ ಒಂದು ಪಾಟ್ ಇತ್ತು ಅಂತ ಹೇಳಿದ್ರು ಕೂಡ ಪಾಟಲ್ಲಿ ಹಾಕಿ ಕೂಡ ಇಡ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಗ್ ಸೈಜಲ್ಲಿ ಇದೆಲ್ಲ. ಸೊ 4 ಅಡಿ ಇದೆ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ, ತಗೊಳ್ಳಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಂದು ಈ ರೀತಿನಲ್ಲಿರೋಂಥ ತಾವರೆ ಹೂ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಪಾಲಿಸ್ಟರ್ ಮೆಟೀರಿಯಲ್ ಬರುತ್ತೆ, ಬಟ್ ನೋಡಿದ್ರೆ ರಿಯಲ್ ಅಂತ ಅನಿಸ್ತಿದೆ ಅಲ್ವಾ? ಸಖತ್ತಾಗಿರುತ್ತೆ. ಡೆಕೋರೇಟಿವ್ ಪರ್ಪಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನೀವು ನಿಮ್ಮ ಮನೇಲಿ ಏನಾದ್ರು ಒಂದು ಉರ್ಲಿ ಬೌಲ್ ಇತ್ತು ಅಂತ ಹೇಳಿದಾಗ ಸೊ ಉರ್ಲಿ ಬೌಲಲ್ಲೂ ಹಾಕಿಬಿಟ್ಟು ಅಂದರೆ ಸ್ವಲ್ಪ ವಾಟರ್ ಹಾಕಿ ಈ ಒಂದು ತಾವರೆ ಹೂವನ್ನ ನೀವು ಅದರೊಳಗಡೆ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ಒರಿಜಿನಲ್ಲೇ ಹಾಕಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಮತ್ತು ತುಂಬ ಚೆಂದ ಕೂಡ ಕಾಣಿಸುತ್ತೆ. ಆ್ಯಂಡ್ ಇದು ನಾನು 200 ರೂಪೀಸ್ನಲ್ಲಿ ತೊಗೊಂಡಿದ್ದು. ಬಟ್ ಇವಾಗ ನೋಡಿದ್ರೆ ಜಂಪ್ ಆಗಿದೆ ಪ್ರೈಸು, 60 ರೂಪೀಸ್ ಜಾಸ್ತಿ ಆಗಿದೆ. 260 ರೂಪೀಸ್ನಲ್ಲಿ ನಿಮಗೆ ಸಿಗ್ತಾ ಇದೆ. ನಾನು ತಗೋಬೇಕಾದ್ರೆ 200 ರೂಪೀಸ್ ಇತ್ತು. ಸೊ ನೋಡಿ ನಿಮ್ಗೇನಾದರೂ 200 ರೂಪೀಸ್ನಲ್ಲಿ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಲಿಂಕ್ ಕೊಟ್ಟಿರ್ತೀನಲ್ಲ, ಸೊ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರೈಸ್ ತೋರಿಸುತ್ತೆ ಮೀಶೋನಲ್ಲಿ. ಸೊ ಒಮ್ಮೆ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ನೋಡಿ. ಸೊ ಡೆಕೋರೇಟಿವ್ ಪರ್ಪಸ್ಗಂತೂ ಸಿಕ್ಕಾಪಟ್ಟೆ ಚೆಂದ ಕಾಣಿಸುತ್ತೆ. ಸೊ ನೀವು ಇದನ್ನು ಹೇಗೆ ಬೇಕಾದರೂ ಕೂಡ ನೀವು ಡೆಕೋರೇಷನ್ ಮಾಡಬೇಕಾದ್ರೆ ಹಬ್ಬ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಸಿಂಗಲ್ ತೊಗೊತೀರಾ ಅಂತ ಹೇಳಿದ್ರೆ 183 ರೂಪೀಸಲ್ಲಿ ಸಿಗುತ್ತೆ. ನೀವು ಅದೇ ಪ್ಯಾಕ್ ಆಫ್ 4 ಅಂದರೆ 4 ಪೀಸ್ ಬೇಕು ಅಂತ ಹೇಳಿದ್ರೆ 380 ರೂಪೀಸ್ನಲ್ಲೇನೋ ಸಿಗುತ್ತೆ. ಎಲ್ಲ ಕೂಡ ಲಿಂಕ್ ಕೊಡ್ತೀನಿ. ನಾನು ಜಸ್ಟ್ 2 ತೊಗೊಂಡಿದ್ದೀನಿ. ನೀವು ಸಿಂಗಲ್ ಆರು ಕೂಡ ತೊಗೊಳ್ಳಿ ಅಥವಾ 4 ಆರು ಕೂಡ ತೊಗೊಳ್ಳಿ. ನಾನು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ನಿಮಗೆ ಬೇರೆ ಕಲರಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಅವೈಲೇಬಲ್ ಇದೆ. ಸೊ ಅದ್ರೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೋಡಿಕೊಂಡು ನೀಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ?
ಆ್ಯಂಡ್ ಲಾಸ್ಟ್ ಒನ್ ಬಂದು ಲೋಟಸ್ ಬೌಲ್ನ ಪರ್ಚೇಸ್ ಮಾಡಿದ್ದೀನಿ. ಇದು ನಾನು ವೈಟ್ ಕಲರಲ್ಲಿ ಪರ್ಚೇಸ್ ಮಾಡಿದ್ದೆ, ಅಂದರೆ ಬುಕ್ ಮಾಡಿದ್ದೆ. ಬಟ್ ನಂಗೆ ಅವರು ಈ ಒಂದು ಬ್ಲಡ್ ರೆಡ್ ಬರುತ್ತಲ್ವಾ, ಸೊ ಆ ಒಂದು ಕಲರ್ನ ಕಳಿಸ್ಕೊಟ್ಟಿದ್ದಾರೆ. ಬಟ್ ನಾನೇನು ಮತ್ತೆಗೇನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಚೆನ್ನಾಗಿದೆಲ್ಲ ಇದು ಅಂತ ಹೇಳಿ ಹಾಗೇನೆ ಇಟ್ಕೊಂಡೆ. ನಿಮ್ಗೆ ಇದಾರು ಕೂಡ ಬರ್ಬೋದು ಅಥವಾ ವೈಟ್ ಕಲರ್ ಆದರೂ ಕೂಡ ಬರ್ಬೋದು. ಆ್ಯಂಡ್ ಈ ಬೌಲ್ ಯಾಕೆ ಪರ್ಚೇಸ್ ಮಾಡಿದ್ದು ನಾನು ಅಂತ ಹೇಳಿದ್ರೆ, ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಕುಂಕುಮ ಅರ್ಚನೆ ಮಾಡ್ತೀವಿ ಅಲ್ವಾ. ಸೊ ಲಕ್ಷ್ಮಿ ವಿಗ್ರಹ ಇಟ್ಬಿಟ್ಟು ಕುಂಕುಮ ಅರ್ಚನೆ ಮಾಡ್ತೀವಿ. ಮತ್ತು ಗಣಪತಿ ಒಂದು ವಿಗ್ರಹ ಇಟ್ಬಿಟ್ಟು ಸೊ ಗಣಪತಿ ಅಭಿಷೇಕ ಕೂಡ ಮಾಡ್ತೀವಿ ಅಲ್ವಾ. ಇಷ್ಟು ದಿನ ನಾನು ಒಂದು ಬೌಲ್ ಇಟ್ಬಿಟ್ಟು ಸೊ ಬೌಲ್ ಒಳಗಡೆ ವಿಗ್ರಹ ಇಟ್ಬಿಟ್ಟು ನಾನು ಕುಂಕುಮಾರ್ಚನೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು ಮಾಡ್ತಿದ್ದೆ. ಬಟ್ ಈ ಸಲ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಈ ಒಂದು ಬೌಲ್ ನಾನು ತಗೊಂಡಿದ್ದೀನಿ, ಉರ್ಲಿ ಬೌಲ್ ತರ. ಸೊ ಇದ್ರ ಒಳಗಡೆ ವಿಗ್ರಹ ಇಟ್ಟು ನಾವು ಗಣಪತಿ ಅಭಿಷೇಕ ಕೂಡ ಮಾಡ್ಬೋದು, ಮತ್ತೆ ಲಕ್ಷ್ಮಿ ವಿಗ್ರಹ ಕೂಡ ಇಟ್ಟು ಚಿಕ್ಕದಾಗಿ ಪುಟ್ಟದಾಗಿರತ್ತಲ್ವ ಚಿಕ್ಕದು, ಸೊ ಅದನ್ನ ಇಟ್ಬಿಟ್ಟು ಕುಂಕುಮಾರ್ಚನೆ ಕೂಡ ಮಾಡ್ಬೋದು. ಸೊ ಕುಂಕುಮ ಎಲ್ಲ ಅಂದ್ರೆ ಅರ್ಚನೆ ಮಾಡಿದಾಗ ಕುಂಕುಮ ಎಲ್ಲ ಒಂದು ಲೋಟಸ್ ಒಳಗಡೆ ಇರುತ್ತೆ. ಸೊ ಎಲ್ಲೂ ಕೂಡ ಚೆಲ್ಲೋದಿಲ್ಲ. ಸೊ ಅದನ್ನ ಹಾಗೆ ನೀಟಾಗಿ ಎತ್ತಿಟ್ಟು ಪ್ರತಿದಿನ ನಾವು ಕುಂಕುಮನ ಇಟ್ಕೋಬಹುದು. ಸೊ ಈ ಒಂದು ಪರ್ಪಸ್ಗೆ ಅಂತ ಹೇಳಿ ನಾನು ತಗೊಂಡೆ. ಇದು ಬಂದು ಲೈಕ್ ಮಾರ್ಬಲ್ ಅಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ, ತುಂಬಾ ಗಟ್ಟಿ ಇದೆ. ಅಂಡ್ ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಟಾಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. 6 ಇಂಚಸ್ ಅಷ್ಟು ಬರುತ್ತೆ. ತುಂಬಾ ಬಿಗ್ ಸೈಜ್ ಅಲ್ಲೂ ಇಲ್ಲ, ತುಂಬಾ ಸ್ಮಾಲ್ ಸೈಜ್ ಅಲ್ಲೂ ಇಲ್ಲ, ಮೀಡಿಯಂ ಸೈಜ್ ಅಲ್ಲಿ ಇದೆ. ಅಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ 747 ರುಪೀಸ್, 747 ರೂಪಾಯಿ ಕೊಟ್ಟು ನಾನು ತಗೊಂಡೆ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಸೊ ನಿಮಗೂ ಬೇಕು, ನಿಮಗೂ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಅಂಡ್ ಇದರ ನಿಮ್ಗೆ ಇನ್ನೂ ಕಲರ್ ಆಪ್ಷನ್ ಇದೆ, ಗೋಲ್ಡನ್ ಕಲರ್ ಕೂಡ ಇದೆ, ಮತ್ತೆ ಲೈಟ್ ಗೋಲ್ಡನ್ ಕಲರ್ ಕೂಡ ಅವೈಲೇಬಲ್ ಇದೆ, ಮತ್ತೆ ವೈಟ್ ಕಲರ್ ಕೂಡ ಅವೈಲೇಬಲ್ ಇದೆ. ಸೊ ಮೂರದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಪ್ರೈಸ್ ಸ್ವಲ್ಪ ವೇರಿ ಇರುತ್ತೆ, ಸೊ ನೋಡ್ಕೊಂಡು ಯಾವ್ದು ಬೇಕು ತಗೊಳ್ಳಿ. ಓಕೆನಾ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರೋಂಥ ಈ ಐಟಮ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಹೆಲ್ಪ್ ಆಯಿತು ಹಬ್ಬಕ್ಕೆ ಅಂತಾನೂ ಕೂಡ ಭಾವಿಸಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ. ಆ್ಯಂಡ್ ಈಗಾಗಲೇ ನಾನು ವರಮಹಾಲಕ್ಷ್ಮಿ ಸೀರೀಸ್ ಮೀಶೋನಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಸೊ ಪ್ರತಿದಿನ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೀವಿಯಸ್ ವೀಡಿಯೋಸ್ದೆಲ್ಲ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ವಿಡಿಯೋನ ವಾಚ್ ಮಾಡ್ಬೋದು, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ. ಹಾಗೆ ನಿಮ್ಗೆ ಯಾವ್ದಾದ್ರು ಲೈಕ್ ಆಯಿತು ಪ್ರಾಡಕ್ಟ್ಸ್ ಅಂತ ಹೇಳಿದ್ರು ಕೂಡ ಬೇಗನೆ ಬೈ ಮಾಡ್ಕೊಳ್ಳಿ, ಹಬ್ಬ ಬರೋಷ್ಟರಲ್ಲಿ ನಿಮಗೆ ಸಿಗ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಹಾಗೆ ಮಿಸ್ ಮಾಡ್ದಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.